ಹಾಯ್, ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಅತ್ತೆಗೆ ತಕ್ಕ ಸೊಸೆ ಸ್ಟೋರಿದು ವಿಡಿಯೋ ಹಾಗೆ ತುಂಬಿದ ಮನೆ ಕತೆ ಸ್ಟೋರಿದು ವಿಡಿಯೋಗಳಿಗೆ ಈ ಮೂರು ವಿಡಿಯೋಗಳಿಗೂ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರ ಹೆಸರನ್ನು ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಇಷ್ಟು ಹೆಸರು ಹೇಳಿದ್ರಲ್ಲಿ ಮತ್ತೆ ಯಾರ್ದಾದ್ರೂ ಹೆಸರು ಮಿಸ್ ಆದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಮತ್ತೆ ಕಮೆಂಟ್ ಹೆಸರು ಹೇಳ್ತೀನಲ್ಲ, ಆವಾಗ ನಿಮ್ಮ ಹೆಸರನ್ನು ಮತ್ತೆ ನಾನು ಖಂಡಿತ ಹೇಳ್ತೀನಿ. ದಯವಿಟ್ಟು ಯಾರೂ ಬೇಜಾರಾಗಬೇಡ್ರಿ. ಇವಾಗ ನಾನೇನು ಕಮೆಂಟಿಂದ ನನಗೆ ಯಾರ್ಯಾರು ಕಮೆಂಟ್ ಮಾಡ್ತಾರಂತ ಹೆಸರು ಹೇಳ್ತಾ ಇದ್ದೀನಲ್ಲ, ನೀವೆಲ್ಲರೂ ನನಗೆ ಡೈಲಿ ವಿಡಿಯೋಗೆ ಕಮೆಂಟ್ ಮಾಡ್ತಾ ಇದ್ದೀರಾ, ನಿಮ್ಮ ಅಭಿಪ್ರಾಯನ ಹೇಳ್ತಾ ಇದ್ದೀರಾ, ಸ್ಟೋರಿ ಹೇಗಿದೆ ಅಂತ ಹೇಳ್ತಾ ಇದ್ದೀರಾ. ನನಗಂತೂ ಭಾಳ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ. ಇವಾಗ ಡೈಲಿ 3 ವಿಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು. ಭಾಳ ಜನ 4 ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ನಾನು ಟ್ರೈ ಮಾಡ್ತೀನಿ, ಟೈಮ್ ಸಿಕ್ಕರೆ ತುಂಬಿದ ಮನೆ ಕಥೆನೂ 2 ಹಾಕ್ತೀನಿ. ಬಟ್ ತುಂಬಿದ ಮನೆ ಕತೆ ವಿಡಿಯೋ ವ್ಯೂಸ್ ಅಂತೂ ಭಾಳ ಕಮ್ಮಿ ಆಗಿದೆ. ನೋಡಿ, ನಿಮ್ಗೆ ಯಾರಿಗಾದರೂ ಇಷ್ಟ ಇದ್ದರೆ ದಯವಿಟ್ಟು ಹೋಗಿ ತುಂಬಿದ ಮನೆ ಕತೆ ಸ್ಟೋರಿ ನೋಡಿ. ನಾನು ಇನ್ನೊಂದು ಸ್ವಲ್ಪ ದಿನದಲ್ಲಿ ಆ ಸ್ಟೋರಿನ ಮುಗಿಸಿ ಬೇರೆ ಕಥೆನ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ. ತುಂಬಿದ ಮನೆ ಕತೆ ವಿಡಿಯೋನ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯ ಏನನ್ನೋದನ್ನು ದಯವಿಟ್ಟು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಬರ್ರಿ, ಇವಾಗ ನಿಮ್ಮೆಲ್ಲರ ಹೆಸರನ್ನು ಹೇಳೋಣ. ನನ್ನ ಹೆಸರು ಒಂದು ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು, ಬಟ್ ನಿಮ್ಮೆಲ್ಲರ ಹೆಸರನ್ನು ಹೇಳ್ತೀನಿ. ನೀವೆಲ್ಲರೂ ನನಗೆ ಡೈಲಿ ಕಮೆಂಟ್ ಮಾಡ್ತಾನೆ ಇರ್ತೀರಾ. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ದೊಡ್ಡ ಹಾಯ್. ಇವಾಗ ನಾನು ನಿಮ್ಮೆಲ್ಲರ ಹೆಸರನ್ನು ಹೇಳ್ತೀನಿ ಅಷ್ಟೇ. ಹೆಸರು ಹೇಳಿ ಕಂಪ್ಲೀಟ್ ಮಾಡಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಶೈಲಜಾ BG ಮೈಸೂರು, ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್. ನಾನು ಎಲ್ಲರ ಹೆಸರನ್ನು ಹೇಳ್ಕೊತಾ ಹೋಗ್ತೀನಿ. ಮಹೇಂದ್ರ, ನಿಮಗೂ ಕೂಡ ಹಾಯ್. ತ್ರಿವೇಣಿ, ನಿಮಗೂ ಕೂಡ ಹಾಯ್. ಹಾಗೆ ನಾಗರಾಜ್ ಅವರೇ, ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್. ರಜನಿ, ಮಲ್ನಾಡ್ ನಮ್ಮೂರು, ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್. ಹಾಗೆ ಮಲ್ಲಿಕಾರ್ಜುನ್ ಅವರಿಗೆ ಕೂಡ ನಮ್ಮ ಕಡೆಯಿಂದ ಹಾಯ್. ಸೌಮ್ಯ, ಸೋಮು, ನಿಮಗೂ ಕೂಡ ಫ್ಯಾನ್ಸ್ ಕಾರ್ಟೂನ್ ಹಾಗೂ ಕಾರ್ಟೂನ್ ಜಗತ್ತು 2 ಚಾನಲ್ ಕಡೆಯಿಂದ ಹಾಯ್. ಜ್ಯೋತಿ ಅವರೇ, ನಿಮಗೂ ಕೂಡ ಹಾಯ್. ಆಯನ್ ಅವರೇ, ಸಣ್ಣ ಪಾಪು ಇವರಿಗೂ ಕೂಡ ನಮ್ಮ ಕಡೆಯಿಂದ ಹಾಯ್. ಶ್ರೀದೇವಿ ಕುಲಕರ್ಣಿ, ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್. ಸುಜಾತ ಬಳ್ಳಾರಿ, ನಿಮಗೂ ಕೂಡ ನಮ್ಮ 2 ಚಾನಲ್ ಕಡೆಯಿಂದ ಹಾಯ್. ನಿರ್ಮಲಾ ಅವರೇ, ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್. ಶಿಲ್ಪಾ ಸಿದ್ದೇಶ್, ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್. ಗೌರಮ್ಮ ಗೌರಿ, ನಿಮಗೂ ಕೂಡ ನಮ್ಮ ಕಡೆಯಿಂದ ನಮಸ್ಕಾರ ಹಾಗೆ ಹಾಯ್. ಶಿಲ್ಪಾ ಸಿದ್ದೇಶ್, ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್. ಗೌರಮ್ಮ ಗೌರಿ, ನಿಮಗೂ ಕೂಡ ನಮ್ಮ 2 ಚಾನಲ್ ಕಡೆಯಿಂದ ಹಾಯ್. ಭಾಗ್ಯ ಅಂತ, ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್. ಶಕ್ಕು ಅವರೇ, ನಿಮಗೂ ಕೂಡ ಹಾಯ್, ನಮಸ್ಕಾರ. ಅರ್ಚನಾ ಮಿಟ್ಟು, ನಿಮಗೂ ಕೂಡ ನಮ್ಮ ಕಡೆಯಿಂದ ನಮಸ್ಕಾರ ಹಾಗೆ ಬಿಗ್ ಹಾಯ್. ಮಮತಾ, ನಿಮಗೂ ಕೂಡ ನಮ್ಮ ಕಡೆಯಿಂದ ನಮಸ್ಕಾರ ಹಾಗೂ ಹಾಯ್. ರಾಸಪ್ಪ ಅವರೇ, ನಮಸ್ಕಾರ. ಮಾಗಡಿ ಮಂಜುನಾಥ್, ಮಮತಾ, ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್ ಹಾಗೆ ನಮಸ್ಕಾರ. ಪ್ರೇಕ್ಷಾ ಪೂಜಾರಿ, ನಿಮಗೂ ಕೂಡ ನಮಸ್ಕಾರ. ಪಾರು ಸುರೇಶ್, ನಿಮಗೂ ಕೂಡ ನಮಸ್ಕಾರ. ಧನು, ನಿಮಗೂ ಕೂಡ ನಮಸ್ಕಾರ. ಹೋದ ಸಲ ನಿಮ್ಮ ಹೆಸರು ಹೇಳಿಲಾಗಿದೆ ಅಂತ ಅನಿಸುತ್ತೆ, ಸಾರಿ. ಹಾಗೆ ಲಾವಣ್ಯ ಅವರೇ, ನಿಮಗೂ ಕೂಡ ನಮ್ಮ ಕಡೆಯಿಂದ ನಮಸ್ಕಾರ ಹಾಗೆ ಹಾಯ್. ಗೀತಾ ದೇವ್, ನಿಮಗೂ ಕೂಡ ನಮ್ಮ ಕಡೆಯಿಂದ ನಮಸ್ಕಾರ. ಬಾನು ಚಿಕ್ಕಮಗಳೂರು, ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್ ಹಾಗೆ ನಮಸ್ಕಾರ. ನಿರ್ಮಲಾ ಅವರೇ, ನಿಮಗೂ ಕೂಡ ಹಾಯ್ ಹಾಗೆ ನಮಸ್ಕಾರ. ಗೀತಾ ಪುತ್ತೂರ್, ಇವರಂತೂ 2 ವಿಡಿಯೋಗೂ ಕಮೆಂಟ್ ಮಾಡ್ತಾರೆ. ಎಲ್ಲರೂ 3 ವಿಡಿಯೋಗೂ ಕಮೆಂಟ್ ಮಾಡ್ತೀರಾ. ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್ ಹಾಗೆ ನಮಸ್ಕಾರ. ಕುಂದಾಪುರ್ ಗುಲಾಬಿ, ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್ ಹಾಗೆ ನಮಸ್ಕಾರ. ರಾಜಶ್ರೀ ಅವರೇ, ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್ ಹಾಗೆ ನಮಸ್ಕಾರ. ನೀಲಾ ರಕ್ಷಕ್ ಅವರಿಗೆ ನಮ್ಮ ಕಡೆಯಿಂದ ಕೂಡ ಹಾಯ್ ಹಾಗೆ ನಮಸ್ಕಾರ. ತ್ರಿವೇಣಿ ಅವರೇ, ನಮ್ಮ ಕಡೆಯಿಂದ ನಿಮಗೆ ನಮಸ್ಕಾರ ಹಾಗೆ ಹಾಯ್. ಹಿಮಾಮ್ ಅಂತ ಅವರಿಗೆ ನಮ್ಮ ಕಡೆಯಿಂದ ಹಾಯ್ ಹಾಗೆ ನಮಸ್ಕಾರ. ಸುಶೀಲಾ ತಾರೆ, ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್ ಹಾಗೆ ನಮಸ್ಕಾರ. ಸವಿತಾ ಅವರೇ, ನಿಮಗೂ ಹೋದ ಸಲ ನಾನು ನಿಮ್ಮ ಹೆಸರನ್ನು ಹೇಳಿಲಾಗಿದೆ, ಸಾರಿ. ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್ ಹಾಗೆ ನಮಸ್ಕಾರ. ನಾಗರತ್ನ ರಾಘವ್ ಬೈಂದೂರ್, ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್ ಹಾಗೆ ನಮಸ್ಕಾರ. ಪದ್ಮಾ ರಾಜೇಶ್, ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್ ಹಾಗೆ ನಮಸ್ಕಾರ. ಸೌಭಾಗ್ಯ ಅವರೇ, ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್ ಹಾಗೆ ನಮಸ್ಕಾರ. ಕೃಷ್ಣಮ್ಮ ರಾಯಚೂರು, ನಿಮಗೂ ಕೂಡ ಹಾಯ್ ಹಾಗೆ ನಮಸ್ಕಾರ. ಬೃಂದಾ ಅವರೇ, ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್ ಹಾಗೆ ನಮಸ್ಕಾರ. ಗೀತಾ ಅವರೇ, ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್ ಹಾಗೆ ನಮಸ್ಕಾರ. ಸುಮಂಗಲ, ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್ ಹಾಗೆ ನಮಸ್ಕಾರ. ಗೌಸಿಯಾ ಅಂತ, ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್ ಹಾಗೆ ನಮಸ್ಕಾರ. ಪಾರ್ವತಿ ಅವರೇ, ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್ ಹಾಗೆ ನಮಸ್ಕಾರ. ವೀಣಾ ಮುದ್ಗಲ್, ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್ ಹಾಗೆ ನಮಸ್ಕಾರ. ನಿಮ್ಮ ಕಮೆಂಟ್ ನಂಗೆ ಭಾಳ ಇಷ್ಟ ಆಗುತ್ತೆ. ಅನಿತಾ ಅವರೇ, ನಿಮಗೂ ಕೂಡ ಹಾಯ್ ಹಾಗೆ ನಮ್ಮ ಕಡೆಯಿಂದ ನಮಸ್ಕಾರ. ಗಿರಿಜಾ ಅವರೇ, ನಿಮಗೂ ಕೂಡ ಹಾಯ್ ಹಾಗೆ ನಮ್ಮ ಕಡೆಯಿಂದ ನಮಸ್ಕಾರ. ರೂಪಾ ಅವರೇ, ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್ ಹಾಗೆ ನಮಸ್ಕಾರ. ಅರ್ಚನಾ ಅವರೇ, ನಿಮಗೂ ಕೂಡ ಹಾಯ್ ಹಾಗೆ ನಮ್ಮ ಕಡೆಯಿಂದ ನಮಸ್ಕಾರ. ವಿಜಯಲಕ್ಷ್ಮಿ ಅವರೇ, ನಿಮಗೂ ಕೂಡ ನಮ್ಮ ಕಡೆಯಿಂದ ಹಾಯ್ ಹಾಗೆ ನಮಸ್ಕಾರ.
ಎಲ್ಲರಿಗೂ ನಮ್ಮ ಕಡೆಯಿಂದ ಆ, ಧನ್ಯವಾದಗಳು. ನೀವೆಲ್ಲರೂ ನಿಮ್ಮ ಟೈಮ್ ಕೊಟ್ಟು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಮ್ಮ ಚಾನಲ್ಗೆ. ನಿಮ್ಮೆಲ್ಲರಿಗೂ ಹೇಗೆ ಧನ್ಯವಾದ ಹೇಳಬೇಕು ಅಂತ ನಂಗೆ ಗೊತ್ತಿಲ್ಲ. ನಮ್ಮ ಕಡೆಯಿಂದ ಒಂದು ದೊಡ್ಡ ಧನ್ಯವಾದ ನಿಮ್ಮೆಲ್ಲರಿಗೂ. ಹೀಗೆ ದಯವಿಟ್ಟು ನಮ್ಮ ಎರಡೂ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಈ ಹೆಸರಲ್ಲಿ ನಿಮ್ದು ಯಾವುದಾದ್ರೂ ನಾ ಹೆಸರು ಹೇಳಿಲ್ಲ ಅಂತ ಅಂದಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮ ಹೆಸರನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ನಿಮ್ಮ ಹೆಸರನ್ನು ಹೇಳ್ತೀನಿ. ನಮಸ್ಕಾರ. ಗೌರಿ, ಏ ಗೌರಿ, ಗೌರಿ ಎಷ್ಟು ಓದಿರ್ಬೇಕು ನಿನಗೆ? ಒಂದಟಕ್ಕೆ ಹೊರಗೆ ಬಾರ ಯವ್ವ ತಾಯಿ. ಅದು ಏನು ಯಾವಾಗ ನೋಡಿದ್ರು ಕೋಣೆ ಹುಕ್ಕೊಂಡ ಕುತ್ಕೊಂಡ್ಬಿಟ್ಟಿರ್ತೀಯಲ್ಲ, ಅದು ಏನು ಓದ್ತಿ ನೀನಂತೂ? ಓದೋದು ಬಿಟ್ರೆ ಮನ್ಯಾಗ ಏನು ಕೆಲಸ ಮಾಡಂಗಿಲ್ಲ ಬಿಡಂಗಿಲ್ಲ. ನಿಮ್ಮವ್ವ ಅಂತ ಏನು ಹೇಳಿಕೊಡಂಗಿಲ್ಲ. ಹಾಂ ಗೌರಿ, ಗೌರಿ, ಏ ಒಂದೇ ಸಮನೆ ಎದಕ್ಕೆ ಬೊಗಳ ಕುಂತಿದ್ದಿ ಹಂಗೆ? ಹಾಂ ಲೇ, ನಿನಗೇನ ತಲೆಗಿಲಿ ಕೆಟ್ಟಿದ್ದಾನೆ? ಎದಕ್ಕೆ ಹಂಗೆ ಬೊಗಳ ಕುಂತಿದ್ದಿ? ಅದು ಏನು ನನ್ನ ನೆಟ್ಟಿಗೆ ಬೊಗಳು? ಲೇ, ನಿನಗೇನ ತಲೆಗಿಲಿ ಕೆಟ್ಟಿದ್ದಾನೆ? ನೆಟ್ಟಿಗೆ ಮಾತಾಡೋದು ಏನನ್ನೋದು ಅರ್ಥ ಆಗವಲ್ದು. ಹಂಗಿದಕ್ಕೆ ಮಾಡಕ್ಕೆ ಕುಂತಿದ್ದಿ? ಅಯ್ಯ ಅತ್ಯಾರ, ನೀವೇ ಹೇಳಿದ್ರಲ್ಲ ಹಂಗಿದಕ್ಕೆ ಬೊಗಳ ಕುಂತಿದ್ದಿ, ಅದೇನದು ಬೊಗಳು ಅಂತಂದು. ಅದಕ್ಕೆ ನಾನು ಬೊಗಳಿದೆ ರೀ ಅತ್ಯಾರ. ನೀವು ಮಾತಾಡಂತಂದಿದ್ರೆ ನೆಟ್ಟಗೆ ಮಾತಾಡ್ತಿದ್ದೆ. ನಾಯಿ ಜಾತಿಯನ್ನ ನಿಂದು ಹಿಂಗೆ ಬೊಗಳ ಕುಂತಿದೆಯಲ್ಲ? ಅತ್ಯಾರ, ನಂದು ನಾಯಿ ಜಾತಿ ಆದ್ರೆ ನೀವು ನನ್ನ ಅತ್ತಿ. ನೀವು ಅದ ಜಾತಿನ ಹಾಕಿರಿ, ಹೌದಿಲ್ರಿ? ಸವಿತಾ, ಮತ್ತೇನ್ರಿ ಅಮ್ಮರ ನೋಡ್ರಿ ಹೆಂಗೆ ಕೇಳ್ತಾರ ನಾಯಿ ಜಾತಿಯನ್ನ ನಿಂದ ಅಂತಂದು. ಮತ್ತು ನಾನು ಅದಕ್ಕೇನೋ ಅಂದೆಪ್ಪ. ಇಲ್ಲಿ ಬಿಡ್ರತ್ತಾರ ಅದೆಲ್ಲ ಎದಕ್ಕೀಗ? ನೋಡ್ಬೇಯವ್ವ, ನೋಡು ಹೆಂಗೆ ಮಾತಾಡ್ತಾಳೆ ನೋಡಿಕಿ. ಹಿರಿಯರಿಗೆ ಕಿರಿಯರು ಅನ್ನೋದಿಲ್ಲ, ಸಂಸ್ಕಾರ ಇಲ್ಲ. ಅದೇನಂತ ಹೇಳ್ಕೊಟ್ಟಾರ ಯವ್ವ ತಾಯಿ ನಿಂಗೆ? ನಿಮ್ಮ ಮನ್ಯಾಗ ನಿಮ್ಮವ್ವ ನಿಮ್ಮಪ್ಪ ಒಂದೀಟು ಸಂಸ್ಕಾರನೇ ಇಲ್ಲ ನಿನಗೆ. ಅತ್ಯಾರ, ನನಗಿನ ನಮ್ಮವ್ವ ಅಪ್ಪ ಸಂಸ್ಕಾರ ಹೇಳ್ಕೊಟ್ಟಿಲ್ಲ ಅಂತ ಇಟ್ಕೊರಿ. ನೀವು ನಿಮ್ಮ ಮಗಳಿಗೆ ಏನು ಸಂಸ್ಕಾರ ಹೇಳ್ಕೊಟ್ಟಿರಿ? ನಾನು ಬಂದಾಗಿಂದ ನೋಡಾಕೊಂತೀನಿ. ಆಕಿನೂ ಹಿರಿಯರು ಕಿರಿಯರಿಗೆ ಗೌರವ ಕೊಡಂಗಿಲ್ಲ, ಬೆಲೆ ಕೊಡಂಗಿಲ್ಲ, ಒಂದು ಏನಾರ ಒಂದು ಮನ್ಯಾಗ ಬಂದು ಸಹಾಯ ಮಾಡಂಗಿಲ್ಲ. ನೀವೇನು ಹೇಳ್ಕೊಟ್ಟಿರಿ ನಿಮ್ಮ ಮಗಳಿಗೆ ಅಂತ ಸಂಸ್ಕಾರನ? ನೋಡು ನೋಡು, ನೀನೇನೇ ಇದ್ರೂ ನನ್ನ ಹತ್ರ ಮಾತಾಡಕೊಂತಿದ್ದಿ. ನಂದು ನಿಂದ ಅಷ್ಟೇ ಮಾತಾಡ. ಸುಮ್ಮನೆ ನನ್ನ ಮಗಳ ವಿಷಯ ಎಲ್ಲ ತೆಗಿಯಕ್ಕೆ ಹೋಗಬೇಡ ನೀನು. ಇಲ್ಲಿ ನಡಕ ನೀವು ಅಷ್ಟರಿ ಅತ್ತರ. ಇಲ್ಲಿ ನಾನದೀನಿ, ನೀವು ನನ್ನ ಬಗ್ಗೆ ಮಾತಾಡ್ರಿ, ಏನು ಬೇಕಾದ್ರೂ ಮಾತಾಡ್ರಿ. ನಮ್ಮ ಅವ್ವ ಅಪ್ಪನ ವಿಷಯ ಎದಕ್ಕೆ ನಡಕ್ ತೆಗಿತೀರಿ? ಯಾಕೆ ನನಗೆ ಸಿಟ್ಟು ಬರಂಗಿಲ್ಲನ್ರಿ? ಯಪ್ಪ, ಇಬ್ರು ಒಂದು ನಿಮಿಷ ಸುಮ್ಮನೆ ಇರ್ತೀರನ? ಒಂದು ಸಮಯ ಇಬ್ರು ಜಗಳ ಆಡ್ತಿರಲ್ಲ. ಸಹಿತವ ಈಗ ಏನಾಯ್ತು? ಎದಕ್ಕೆ ಕರೆಯಾಕ ಕುಂತಿದ್ದೀನಿ ನೀನು ಗೌರಿನ? ಅಮ್ಮಾರ, ಹೊರಗಡೆ ಬಾಂಡೆ ಎರಡು ಪುಟ್ಟಿ ಬಿದ್ದಾವ್ರಿ. ನಿನ್ನೆ ರಾತ್ರಿ ತಿಕ್ಕೇಲಲ್ಲ ನಾವು, ಸುಸ್ತಾಗಿತ್ತಂತಂದು ಅಡುಗೆ ಎಲ್ಲ ಮಾಡಿ ಹಂಗೆ ಊಟ ಮಾಡಿ ಹೋಗಿ ಮಕ್ಕೊಂಡ್ಬಿಟ್ವಲ್ಲ. ಈಗ ನಾಷ್ಟದ್ವು ಅದು ಅಂದ್ರೆ ಭಾಳ ಅದಾವ್ರಿ. ನಂಗೆ ಒಬ್ಬಕಿಗೆ ತಿಕ್ಕಾಗಲ್ಲ. ಲಲಿತಾ ಇದ್ದಿದ್ದರೆ ನಾನು ಲಲಿತಾ ಇಬ್ರು ತಿಕ್ತಿದ್ವಿ. ಪಾಪಕ್ಕಿಗೆ ಆರಾಮಿಲ್ಲಲ್ಲ, ಅದಕ್ಕೆ ಗೌರಿನ ಕರ್ಕೊಂಡು ಹೋಗೋಣ ಅಂತ ಗೌರಿನ ಕರೆಯಾಕ ಕುಂತಿದ್ದೆ. ಓ ಹೌದನವ? ಸರಿ ತಗೋ, ಕರ್ಕೊಂಡು ಹೋಗು ಗೌರಿನ. ಇಬ್ರು ಬಡ ಬಡ ತಿಕ್ಬಿಡ್ರಿ. ಒಬ್ರು ತಿಕ್ಕ್ರಿ ಒಬ್ರು ತೊಳಿರಿ, ಆಗು ಕವವಿ ಅಷ್ಟು. ಯವ್ವ, ಏನು ಹೇಳಾಕುಂತೀವಿ ನೀನು? ನಾನು ಕನ್ನಡದಾಗನ ಮಾತಾಡಿದೆ, ಇಂಗ್ಲೀಷ್ನಾಗ ಏನು ಮಾತಾಡಲಿಲ್ಲಲ್ಲ. ನಿಂಗೆ ಅರ್ಥ ಆಗೈತಿಲ್ಲ? ನೀ ಏನು ಕೇಳಿಸ್ಕೊಂಡು ನಾನು ಅದನ್ನ ಹೇಳಿದ್ದೆ. ಏ ಗೌರಿ, ಎಷ್ಟೊತ್ತಯ್ಯವ ತಾಯಿ ನಿನಗೆ ಒದ್ರಬೇಕು, ಲಗುನ ಬಾಯಿಲ್ಲೇ. ಏನತಿಯಮ್ಮ, ಎದಕ್ಕೆ ಒಂದೇ ಸಮನೆ ಒದ್ರಾ ಕುಂತೀರಿ? ನಾನು ಓದ್ಕೊನ ಕುಂತೀನಿ. ನೀವು ಹಿಂಗೆ ಪದೇ ಪದೇ ಕರೆದ್ರೆ ನಂಗೆ ಓದಿಗೆ ಡಿಸ್ಟರ್ಬ್ ಆಗಲ್ಲ? ನೋಡವ ಗೌರಿ, ನಾನು ಯಾಕೆ ನೀನು ಓದಿಗೆ ತೊಂದರೆ ಕೊಡಲಿ? ಹೊರಗಡೆ ಒಂದಿಷ್ಟು ಬಾಂಡೆ ಅದಾವು, ಭಾಳ ಅದಾವು. ನಂಗೆ ಒಬ್ಬಕ್ಕೆ ಕೈಯಾಗ ತಿಕ್ಕಾಗಂಗಿಲ್ಲ. ನೀನು ಬಾ, ನೀ ತಿಕ್ಕೊಡೋ, ನಾ ತೊಳಿತೀನಿ. ಇಲ್ಲಾಂದ್ರೆ ನಾ ತಿಕ್ಕೊಡ್ತೀನಿ, ನೀ ತೊಳೆದ್ಬಿಡು, ಆಗೋಕ್ಕೋ ಬಾಂಡೆ. ಆಮೇಲೆ ನಿಮ್ಮ ಮತ್ತೆ ಓದ್ಕೊಂತ ಕೂತ್ಕೊನಂತೆ ಅಂತ. ನಾವು ಒಂದು ಸ್ವಲ್ಪ ಇವತ್ತು ಅಡುಗೆಗೂ ನೀನು ಸಹಾಯ ಮಾಡ್ಬೇಕು. ಅವು ಇವು ಎರ್ಚ್ಕೊಟ್ಬಿಡು, ನಾನು ಒಗ್ಗರಣೆ ಹಾಕ್ಬಿಡ್ತೀನಂತ. ಏನ ಇದನ್ನೆಲ್ಲ ನಾನು ಮಾಡಬೇಕಾ? ಸವಿ, ನೀ ಸುಮ್ಮನೆ ಹೋಗ್ಬಿಡ. ನನ್ನ ಮಗಳಿಗೆ ಇಲ್ಲದ ಕೆಲಸ ಹೇಳಕ್ಕೋಗ್ಬೇಡ. ನೀನ ತಿಕ್ ನಡಿ. ನಿನಗೇನಾಗೈತಿ ದಾಡಿ? ಅತ್ಯಾರ, ನಿಮ್ಮ ಮಗಳಿಗೆ ಏನಾಗೈತ್ರಿ ದಾಡಿ? ಆಕಿನೂ ಆರಾಮದಾಳಲ್ಲ, ನೋಡ್ರಲ್ಲಿ ಗುಂಡಕಲ್ ಇದ್ದಂಗೆ ಅದ. ಆಕಿಗೆ ಏನಾಗೈತಿ? ಸುಮ್ಮನೆ ಇರಿ ಹತ್ತಿರ. ಏ ಬಾಗವ್ರಿ, ಬಾಂಡೆ ತಿಕ್ಕನ ಭಾಳ ಅದಾವು. ಲಲಿತಾಗ ಆರಾಮಿಲ್ಲ, ಆಕಿ ಮುಕ್ಕೊಂಡಾಳ. ಸುಮ್ಮನೆ ಆಕಿಗೆ ಎಬ್ಸೋದು ಬೇಡ. ಅದು ಅಲ್ದ ನನ್ನ ಕೈಯಾಗ ಒಬ್ಬೆಗೆ ಕೈಯಾಗ ಇದಿಷ್ಟು ಕೆಲಸ ಮಾಡೋಕ್ಕಾಗಂಗಿಲ್ಲವ. ಲಗೋಣ ಬಾ, ಅಲ್ಲಿ ಬಾಂಡೆ ಎಲ್ಲ ಇಟ್ಟಿನಿ ಬಾ. ನಾನು ಆಗಲೇ ನೀರೆಲ್ಲ ತೋಡಿಟ್ಟಿನಿ. ಬಡ ಬಡ ನೀ ತಿಕ್ಕೊಟ್ಬಿಡು, ನಾ ತೊಳೆದು ಬಿಡ್ತೀನಿ. ಬಾ 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 ಬಾ. ನಾನು ಮಾತ್ರ ಬಾಂಡೆ ತಿಕ್ಕಕ್ಕೆ ಬರಲ್ಲ ಅಂದ್ರೆ ಬರಲ್ಲ ಅಷ್ಟ. ಯವ್ವ ಹೇಳ್ಬೆ, ನೋಡ್ಬೆ ನನಗೆ ಬಾಂಡೆ ತಿಕ್ಕಂತ ನಿನ್ ಸುಸಿ. ಸವಿ, ನಿಂದ ಬರ್ತಾ ಬರ್ತಾ ಮನ್ಯಾಗ ಅತಿ ಕುಂತೈತಾ? ಸುಮ್ಮನೆ ಹೋಗಿ ಬಾಂಡೆ ತಿಕ್ಕೋಗ ನಡಿ. ಅತ್ಯಾರ, ಇವತ್ತು ಮನ್ಯಾಗ ಬಾಂಡೆ ತಿಕ್ಕಬೇಕು ಅಂತಂದ್ರೆ ನಿಮ್ಮ ಮಗಳು ಬರ್ಬೇಕು. ಇಲ್ಲಾಂದ್ರೆ ನಾನು ಬಾಂಡೆ ತಿಕ್ಕಕ್ಕೆ ಹೋಗಿಲ್ಲ. ನಾನು ಸುಮ್ಮನೆ ಹೋಗಿ ಮಕ್ಕೋತೀನಿ. ಅದು ಮನೆ ಕೆಲಸ ಅಡಿಗೆ ಎಲ್ಲ ನೀವ ಮಾಡ್ಕೊರಿ. ಹಂಗೆ ಲಲಿತಾನು ಎಬ್ಸಕ್ಕೆ ಬಿಡಂಗಿಲ್ಲ. ಆಕಿನ ಕೊನೆಗೆ ಹಾಕಿ ಚಿಲ್ಕ ಹಾಕಿ ಬಿಡ್ತೀನಿ. ಅವಾಗ ನೀವೇ ಅದು ಹೆಂಗೆ ಮಾಡ್ತೀರಿ ಮಾಡ್ಕೊರಿ.
ಅಲ್ರಿ ಅತ್ತೆರ ನಮ್ಮ ಮನೆ ಮನೆ ಆಳಂತ ಮಾಡಿರೇನ್ರಿ ನಿಮ್ಮ ಮಕ್ಕಳು ಹೆಂಗೆ ಮನುಷ್ಯರಾಗಿರ್ತಾರೆ ನೋಡ್ರಿ ನಾವು ಹಂಗೆ ಮನುಷ್ಯರಾಗಿರ್ತೀವಿ ನಮ್ಮ ತವ್ರ ಮನೆಯಾಗೂ ನಾವು ಆರಾಮಿಂದನೇ ಇದ್ದು ಬಂದಿರ್ತೀವಿ ನಮ್ಮ ಮನೆಗೆ ನಾವು ಹೊಟ್ಟಿಗೆ ಊಟಿಲ್ದ ಈ ಮನೆಗೆ ಕಳಿಸಿಲ್ಲ ಈ ಮನೆಗೆ ಸೊಸೆಯರಾಗಿ ಬಂದಿರ್ತೀವಿ ಅಷ್ಟೇ ಅಂದ್ ಮಾತ್ರಕ್ಕೆ ಎಲ್ಲ ಕೆಲಸ ನಾವು ಮಾಡ್ಬೇಕಂತ ಏನಾರು ರೂಲ್ಸ್ ಐತೇನ್ರಿ ಅತ್ತೆರ ಸುಮ್ಮನೆ ನೀವು ಗೌರಿ ಏನು ಸಣ್ಣಕ್ಕೆಲ್ಲ ಆಕೆ ನಂಗಿಂತ ಏನು ಒಂದು ವರ್ಷ ಏನೋ ಒಂದು 6 ತಿಂಗಳು ಅಷ್ಟೇ ಅಲ್ಲ ಆಕೆ ಸಣ್ಣಕ್ಕೆ ಅಲ್ಲನ ನಾ ಗಂಡನ ಮನೆಗೆ ಬಂದು ಬಾಳೆ ಮಾಡಕ್ಕೆ ಕುಂತಿರೋದು ಆಕಿದು ಮದುವೆ ಆಗಿದ್ದಿದ್ರೆ ಆಕಿನೂ ಗಂಡನ ಮನೆಗೆ ಹೋಗಿ ಬಾಳೆ ಮಾಡಿರ್ತಿದ್ಲಿ ಇಷ್ಟೊತ್ತಿಗೆ ನೀವು ಸುಮ್ಮನೆ ಅತ್ತೆರ ಏ ಗೌರಿ ಈಗ ನೀವು ಬಾಂಡೆ ತಿಕ್ಕಕ್ಕೆ ಬರ್ತೇನೆ ಏನಿಲ್ಲ